ಈಗ ಮನಿ ಕಟ್ಟಿರ್ತೀವ ಮನಿ ಒಳಗ ನಾವು ಹೋಗ್ಬೇಕಾದ್ರೆ ಬಾಕ್ಲ ಬಿಟ್ಟಿರ್ತೀವ ಬಿಡ್ತೀವಲ್ರಿ ಯಾವ್ಯಾವ ಯಾವ್ರಿ ಮುಂದಿನ ಬಾಗಿಲ ನಡುವಿನ ಬಾಗಿಲ ಜಿಟಿ ಬಾಗಿಲ ಕಿಂಗ್ ಬಾಗಿಲ ಬಿಟ್ಟಿರ್ತೀವ ಬಿಡ್ತೀವಲ್ರಿ ಆಯಾ ಪಾಯ ನೋಡಿ ಮನಿ ಕಟ್ಟಿ ಬಾಗಿಲ ಬಿಟ್ಟಿರ್ತೀವಿ ನಿಮ್ಮಂತ ಮಾನವ್ರು ಹೋಗ್ಬೇಕಾದ್ರ ಬಾಗಿಲಿ ಒಳಗ್ ಹೋಗ್ತೀವಿ ಹಂಗ ನಿನ್ನ ಜೀವಾತ್ಮ ಈ ಶರೀರ ಅನ್ನುವಂತ ಮನಿ ಒಳಗ ಬಂದ ಕುಂಡ್ರಬೇಕಾದ್ರ ಬರ್ಬೇಕಾದ್ರ ಯಾವ ಬಾಕಲೆ ಬಂದ ಹೋಗ್ಬೇಕಾದ್ರ ಯಾವ ಬಾಗಿಲಿ ಸುಳ್ಳ ತುಡುಕೊಂಡಿರೋಗ ಮಾಟಿ ನಿನ್ನ ಮಾರಿಗೆ ಬುಡದೇವ ಬನ್ನೂರ ಊರ ನಿವಳ ಅಲ್ಲಿ ನಾಗೇಶ ಅವರ ಮ್ಯಾಳ ಹೊತ್ತಿಗೆ ಪದ ಮಾಡಿ ಪತ್ತೆ ಗರ್ವ ಬೆಳಕ ಬಿದ್ದಂಗ ಚಂದ್ರಮ ಜೋಗಿ ನಿರಾಕಾರ ನಿರಗುಣದ ಆಚೆ ಕಡೆ ಜಾಕಿ ಏನ ತಮ್ಮ ಬಿಟ್ಟು ತಿರುಗಬೇಡ ನೀನು ಏನ ಇದನ್ನ ತಮ್ಮ ಭಕ್ತಿ ಗಂಡ ಬಾಳಿಗಿರಿ ಒಂದು ಪದ ಏನು ತವರ ಮನೆ ಬಾಳಿಗೇರಿ ಮರತನಿ ಬೀಡ ಏನೋ ಅಂದ ತಮ್ಮ ಅದೊಂದು ಹೊಸ ತಂದಾನ ಭಕ್ತಿದಿಂದ ಏನ ತವರ ಮನೆ ಬಾಳಿಗೇರಿ ಮರತನಿ ಬೀಡ ಅಂತ ಹೇಳತ್ತೇನ ಅದಕ್ಕ ಭಕ್ತಿದಿಂದ ಗಂಡನ ಹೆಸರು ಕೊಂಡಾಡ ನಿನಗೊಂದು ಮಾತು ಹೇಳ್ತಾನೆ ಕೇಳತ್ತಮ್ಮ ನಾವು ಕೊಂಡಾಡ್ತೀವಿ ಗಂಡನ ಹೆಸರು ಇಲ್ಲ ಅಂದಿಲ್ಲ ಅದು ಹಂಗಿರ್ಬೇಕು ಗಂಡ ಹೆಂಡತಿ ಗತ್ತಿರ್ಬೇಕು ಸಂಸಾರದೊಳಗೆ ಜತ್ತಿರ್ಬೇಕು ಆಕಿ ಮಾತಿನಾಗ ಅವ ಇರ್ಬೇಕು ಅವನ ಮಾತಿನಾಗ ಹಾಕಿರ್ಬೇಕು ಒಂದು ಎತ್ತಿನ ಗಾಡಿಗೆ ಎರಡು ಗಾಲಿ ಉಳಿದಂಗ ಸಂಸಾರ ಉಳ್ತಿರ್ಬೇಕು ಅನ್ನಬೇಕಪ್ಪ ಮತ್ತ ಇನ್ನೊಂದು ಮಾತು ಹೇಳ್ತಾರಲ್ರಿ ಶಾಸ್ತ್ರದೊಳಗೆ ಹೊತ್ತು ಹೊಂಟ್ರೆ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ನಿಮ್ಮ ಧರ್ಮರಾಜ ಏನ್ ಮಾಡ್ತಿದ್ದ ದ್ರೌಪದನ ಕಾಲು ಬಿದ್ದ ಹೊರಗೆ ಬರ್ತಿದ್ದ ದ್ರೌಪದನ ಕಾಲು ಬಿದ್ದು ಹೊರಗೆ ಬರ್ತಿದ್ದ ದಿನನಿತ್ಯ ಯಾಕ ಅಕ್ಕಿದ್ಯಾಕ ಕಾಲು ಬೀಳ್ತಿದ್ದೀವಿ ಅಂತದೇನ ತಪ್ಪು ತಗದ ಮಾಡಿದ್ದ ನಮ್ಮ ಮನ್ಯಾಗ ತಪ್ಪ ಅಕ್ಕಿದ್ಯಾಕ ಕಾಲು ಬೀಳ್ತಿದ್ವಿ ಒಳಗ ಮನ್ಯಾಗ ಕಾಲು ಬಿದ್ದಾಗ ರೊಟ್ಟಿ ಕುಡ್ತಿದ್ದ ಅಂದ್ರ ಹೌದು ಕಾಲು ಬೀಳ್ದಾಗ ರೊಟ್ಟಿ ಇನ್ನೊಂದು ತಮ್ಮ ಹೇಳ್ರಿ ಇದು ಅಲ್ಲದರಿ ನೋಡ್ರಿ ಜರ ಗಂಡ ಹೆಂಡತಿ ಜಗಳಾಗಿ ಹಿರಿಯರ ತನಕ ಕಾಗಾಳಿ ಹೋತಂದ್ರೆ ಏನಂತಾರಿ ಜರಾನ ಗಂಡ ಹೆಂಡತಿ ಜಗಳಾಡಿ ಹಿರಿಯರ ತನಕ ಕಾಗಾಳಿ ಹೋತಂದ್ರೆ ಹಿರಿಯರ ಒಂದು ಮಾತು ಹೇಳ್ತಾರೆ ಏನಂತ ತಮ್ಮ ಅಕ್ಕ್ಯಾಕ ನಮಗ ಮಣಿತಾಳೋ ಈಗ ಯಾಕ ತಲೆ ಮೇಲೆ ಏರ್ಸ್ಕೊಂಡು ಕೂತದಿ ಅಕ್ಕ್ಯಾಕ ಇಳಿತಾಳೋ ತೆಳಗ ಅವ್ರು ಸುಮ್ಮನಂಗಿಲ್ಲ ನಿಮ್ಮ ಅಪ್ಪ ಏರ್ಸ್ಕೊಂಡು ಕೂತಾನ ತಲೆ ಮ್ಯಾಲ ಬೇಕಾದ್ರೆ ನೋಡು ನಿಮ್ಮ ಅಪ್ಪನ ತಲೆ ಮೇಲೆ ಕೂತದು ಹೆಣ್ಣ ಗಂಗಾದೇವಿ ನೆತ್ತಿ ಮೇಲೆ ಕೂತದು ಹೆಣ್ಣ ಎಡದೊಡಿ ಮೇಲೆ ಕೂತದು ಹೆಣ್ಣ ಕೊಳ್ಳಾಗ ರುಂಡದ ಮಾಲೆ ಹಾಕಿ ನಿನ್ನ ಎದಿ ಮ್ಯಾಗ ಕಾಲು ಕೊಟ್ಟ ನಿತ್ತದು ಹೆಣ್ಣ ಅದಕ್ಕೆ ಡಾಕ್ಟರ್ ಸಾಹೇಬ್ರ ಹೆಣ್ಣು ಹೆಚ್ಚೈತೆ ತಂದದ ನೋಡ್ರಿ ಈಗ ನೀವು ಹಾಕಿದ ಪೇಟಾಕ ಕೊಟ್ಟದ ಶಾಲಕ ಒಪ್ಪಿಗೆ ಆತಿಲ್ರಿ ಹೌದು ಹುಲಿ ನೀವು ಎಸ್ ಅಂದ್ರ ಹೈಕೋರ್ಟ್ ಜಡ್ಜ್ ಎಸ್ ಅಂದಂಗಲ್ಲ ಇದಕ್ಕ ಅನ್ನೋದು ನೋಡ್ರಿ ಎಸ್ ಅತ್ ಹಾಡ್ಗಿ ಹೆಣ್ಣು ಹೆಂಗ ಎಚ್ ಅಂದ್ರೆ ಕಿಂಗ್ ಹೇಳತ್ತೇನೆ ಅಂತ ಕೊಳ್ಳಾಗ ಸರ್ಪ ಧಾರಣ ಮಾಡಿರುವಂತ ಪರಮಾತ್ಮನ ನೆತ್ತಿ ಏರಿ ಕೂತದ ಹೆಣ್ಣ ಖರೆ ಇದ್ಲ ನಾನು ಅವ್ರನ್ನ ಬಿಟ್ಟಿಲ್ಲ ಆದಿಶೇಷನ ತಲೆ ಮ್ಯಾಲ ಕಾಲ ಕೊಟ್ಟ 24 ತಾಸ ಮ್ಯಾಲ ನಿತ್ತದ ಭೂಮಿ ತಾಯಿ ಅನ್ನುವಂತ ಹೆಣ್ಣ ತಮ್ಮ ನಾನು ಅವ್ರಿಗೆ ಬೆನ್ನ ಬಿಟ್ಟಿಲ್ಲ ಈಗ ಅದಕ್ಕೆ ಅವ್ರಿಗೆ ಹೆಂಗ ಲೆಕ್ಕ ಕೊಡ್ಬೇಕಾಗೈತಿ ಮತ್ತೊಂದು ವಿಷಯ ಕೇಳಲ್ರಿ ನೀರ್ನು ಒಂದು ಹೆಣ್ಣೆ ಐತ್ರಿ ಇದು ಭೂಮಿನ ಒಂದು ಹೆಣ್ಣಿ ಅತ್ತ ಇನ್ನ ಒಂದ್ ಏನ ಕೇಳ ಮತ್ತ ಅದನ್ನ ಅಂದ್ರೆ ಹೆಣ್ಣಿನ ನೆಲಿ ನೀರಿನ ನೆಲಿ ಕುದುರಿ ನೆಲಿ ಇದು ಯಾರಿಗೆ ಹತ್ತಂಗಿಲ್ಲ ಅಂದಾಗ ಇದ್ರೊಳಗ 2 ಗಂಡದವ್ರತ್ರಿ ಒಂದ ಹೆಣ್ಣ ಐತತ್ ಹೇಳ್ತಾನ್ರಿ ನೀರ್ ಅಂದ್ರೆ ಹೆಣ್ಣ ಐತತ್ತ ಕುದುರಿ ಗಂಡ ಐತತ್ತ ಯಾವ ಕುದುರಿ 3 ಲೋಕದ ಗಂಡ ಅರ್ಜುನನ ಕುದುರಿ ಗಂಡ ಐತತ್ತ ಇದು ಇವ್ ಗಂಡ ಐತತ್ ಹೇಳ್ತಾನ ಇದ ಹೆಂಗ ಗಂಡ ಅಂತಿ ನೀನು ಹೆಂಗ್ರಿ ಕೌರವರ ಪಾಂಡವರ ಪಗಡಿ ಆಟ ಆಡಿದ ಬಳಕ ಕೌರವ್ರ ಕೈಯಾಗ ಸೋಲಾತ ಪಾಂಡವ್ರಿಗೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ರೂಪ ಬದಲಿ ಮಾಡಿ ನಿತ್ರ ಯಾರ್ಯಾರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ದ್ರೌಪದಿ 6 ಮಂದಿ ಎಲ್ಲಿ ನಿತ್ರು ವಿರಾಟ ರಾಜನ ಮನೆ ಒಳಗ ರೂಪ ಬದಲಿ ಮಾಡಿ ನಿತ್ತರ 3 ಲೋಕದ ಗಂಡ ಅರ್ಜುನ
ಕುದುರೆ ಒಂದು ಗಂಡ ಐತಿ ಅಂತ ಹೇಳಿದಿ. ಹೇಳ್ತಾನ್ರಿ. ಬರೇ ಒಂದು ವರ್ಷ ನಿಮ್ಮ ಅರ್ಜುನ ಭರತ ನಾಟ್ಯ ಕಲಿಸುವಂತ ಹೆಂಗಸಾಗಿ ಸೀರಿ ಉಟ್ಟ ವಿರಾಟ್ ರಾಜನ ಮನಿಯೊಳಗ ಬೃಹನ್ನಳೆ ಆಗಿ ನಿತ್ತಾನ. ಮತ್ತ ಗಂಡಸ ಮಗ ಇದ್ದಿ ಸೀರೆ ಹಾಕಿ ಹುಟ್ಟು ನನ್ನ ಕಾಲಾಗಿನ ಕರಾನಿ. ನೀ ಹೆಂಗ ಗಂಡ ಆದಿ ಸೀರೆ ಉಡಬೇಡ. ಸೀರೆಯಾಗಿನ ಸೂರ ಸೀರೆಯಾಗಿನ ಹೊರಗ ಬಾ. ಅದ್ ಏನಿದ್ದು ಸೀರೆಯಾಗಿದೆ ಯವ್ವ. ಯಾರಿಗೆ ಬಿಟ್ಟಿಲ್ಲ ಮಾಯಾ ಇದೆ. ಸೀರಿ ಮೈಬಿ ಹಂಗದ. ಯಾವ ಸೀರಿ? ಎಂತ ಸೀರಿ? ಈ ಹೊರಗ ಬಹಿರಂಗದಾಗ ಬಂದು ಸೀರೆ ಉಡಿಸೈತಿ. ಈ ಹೆಣ್ಣು ಬೇರೆ. ಇನ್ನೊಂದು ಸೀರೆ ಐತಿ. ಅದ್ಯಾವದ್ರಿ? ಯಾವ 7 ಪದರ ಚರ್ಮ ಐತ್ಲೆ. ಈ 7 ಪದರ ಚರ್ಮ ಯಾವ್ಯಾವ? ಯಾವ್ರಿ? ಸುವಿಚರಣ, ತನು ಮನಸ, ಅಸಂಶಕ್ತಿ, ಸತ್ವಾಪತಿ, ತುರಿದೇಹ, ಪದಾರ್ಥ ಭಾವನಿ ಅನ್ನುವಂಥದ್ದು 7 ಪದರ ಚರ್ಮ. ಇದು ಒಂದು ಸೀರಿನ. ಇದು ದೊಡ್ಡ ಸೀರಿಲ್ಲವ. ಈ ಸೀರೆ ಉಟ್ಟುಕೊಂಡು ಕೂತೈತಿ ಒಳಗ ಜೀವಾತ್ಮ ಅನ್ನುವಂತ ಗಂಡ ದೇವ್ರ ಒಳಗ ಐತಿ ಅಂತ ಹೇಳಿ ನಿನ್ನ ಯಾರು ಕರೆದಿಲ್ಲ. ಇಲ್ಲ. ಅದಕ್ಕ ನಿನಗೊಂದು ಉದಾಹರಣೆ ಕೊಡ್ತೀನಿ ಕೇಳು. ಹೇಳ್ರಿ. ನಮ್ಮ ಮಣ್ಣೂರು ಗ್ರಾಮದವರು ಊರಿಂದ ಬರ್ಲತ್ತೀವಲ್ಲ ಹಾಡ್ಕಿ ಮಾಡ್ಲಕ್ಕಿಲ್ಲ. ಹೌದ್ರಿ. ಕಮಿಟಿ ಅವ್ರ ಒಂದು ಮಾತು ಹೇಳ್ರಿ. ಏನಂತ? ತಂಗಿ ಬಂದ್ರಿ ಅಂದ್ರೆ ಡೈರೆಕ್ಟ್ ಎಲ್ಲಿ ಬರ್ರಿ, ನಾಷ್ಟ ಮಾಡ್ಕೊಂಡು ಹೋಗ್ರಿ, ಹೋಟೆಲ್ಕ್ಕೆ ಬರ್ರಿ. ಅಲ್ಲಿ ನಾಷ್ಟ ಮಾಡ್ಕೊಂಡ ಹೋಗಕ್ರಿ ಈ ಕಡೆ ಹಾಡ್ಕಿ ಅಂದ್ರೆ ತಮ್ಮ ಆ ಕಡೆದನ್ನ ನಮ್ಮ ಊರಿಂದ ನಾವು ಈ ಮಣ್ಣೂರು ಗ್ರಾಮಕ್ಕೆ ಬಂದಿವು. ಹೋಟೆಲ್ ಇತ್ತು, ಹೋಟೆಲ್ದಾಗ ಹೋಗಿ ಕೂತ್ ನಾವು ನಾಷ್ಟ ಮಾಡಿ ಬಂದಿವಲ್ರಿ. ಹೋಟೆಲ್ ಇರ್ಲಿಕ್ಕ ಹೋಟೆಲ್ದಾಗ ಕುಂಡಿರ್ತಿದ್ದೇನು? ಹೋಟೆಲ್ ಇರ್ಲಿಕ್ಕ ನೀ ಎದರಾಗ ಉಣ್ತಿದ್ದಿ? ಎಲ್ಲಿದ್ರಿ? ಎದರಾಗ ನಿಂದಿರ್ತಿದ್ದಿ? ನೀ ಎಲ್ಲಿ ಉಣ್ತಿದ್ದಿ? ಎಲ್ಲಿ ತಿತ್ತಿದ್ದಿ? ಎಲ್ಲಿ ನೀರು ಕುಡಿತಿದ್ಯಾವ? ಎಲ್ಲಿ ನಿಂತು ಕುಡಿತಿದ್ದಿ? ಹೆಂಗ ಹೋಟೆಲ್ ಇದ್ದಾಗ ಹೋಟೆಲ್ದಾಗ ನಾಷ್ಟ ಮಾಡಿವ್ ನೋಡ. ಶರೀರ ಅನ್ನುವಂತ ಹೋಟೆಲ್ ಐತೇನಂಟ್ಲಿನ ಒಳಗ ಬಂದು ನಾಷ್ಟ ಮಾಡ್ಲತ್ತಿದ್ದಿ ಜೀವಾತ್ಮ ನೀನು. ಈ ಶರೀರ ಅನ್ನುವಂತ ಹೋಟೆಲ್ ಇರ್ಲಿಕ್ಕ ನೀ ಎಲ್ಲಿದ್ದೀವ? ನನ್ನ ಪಟೇಲ ಎಲ್ಲಿದ್ದಿ? ಬೇಕಲ್ಲ ಬರ್ಬೇಕ ಇಲ್ಲೇ. ಮೊದಲ ಪಿಂಡ ಆಮ್ಯಾಲ ಪ್ರಾಣ, ಮೊದಲ ಮನಿ ಆಮ್ಯಾಲ ಧನಿ. ಹೌದಲ್ಲ? ಮೊದಲ ಇಲ್ಲಿ ಬರಬೇಕ. ಇಲ್ಲಿಗೆ ಬರಬೇಕ. ಬರೇ ಒಂದು ಬಾಡಿಗೆ ನಿಂದ್ರಬೇಕಾದ್ರ ಮನಿ ಇದ್ದಾಗ ಬಾಡಿಗೆ. ಹೌದವ. ಮನಿ ಇರ್ಲಿಕ್ಕ ನೀ ಎಲ್ಲಿ ಇರ್ತಿ ಬಾಡಿಗೆ? ಎಲ್ಲಿ ಇರ್ತಿದ್ವು ತಮ್ಮ? ಹಂಗ ನೋಡ. ಮೊದಲ ಶರೀರ ಅನ್ನುವಂತ ಪಿಂಡ ಮೂಡಬೇಕ. ಹೌದ? ಪಿಂಡ ಮೂಡಿದ ಬಳಕ ಪ್ರಾಣ ಕೂಡ್ತತಿ. ಪಿಂಡ ಮೂಡತಕ್ಕ ನಿನ್ನ ಜಾಗನ ಇಲ್ಲ. ಇಲ್ಲ 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 ಇಲ್ಲ. ನಿನಗ ಬರ್ಲಾಕ ನಡೆಯಂಗೆ ಇಲ್ಲ. ಇಲ್ಲ. ನನಕಿ ನೀ 4 ತಿಂಗಳ ಸಣ್ಣವದಿ. ಸಣ್ಣವ. ಜೀವ ಬಂದ ಕೂಡ್ಬೇಕಾದ್ರೂ ಒಂದೊಂದು ಜಾಗ ಅದಾವ. ಹೆಂಗ್ರಿ? ಈಗ ಮನಿ ಕಟ್ಟಿರ್ತೀವ, ಮನಿ ಒಳಗ ನಾವು ಹೋಗ್ಬೇಕಾದ್ರೆ ಬಾಕ್ಲ ಬಿಟ್ಟಿರ್ತೀವ. ಯಾವ್ಯಾವ? ಮುಂದಿನ ಬಾಗಿಲ, ನಡುವಿನ ಬಾಗಿಲ, ಜಿಡ್ಡಿ ಬಾಗಿಲ, ಕಿಂಗ್ ಬಾಗಿಲ ಬಿಟ್ಟಿರ್ತೀವ. ಆಯಾ ಪಾಯ ನೋಡಿ ಮನಿ ಕಟ್ಟಿ ಬಾಗಿಲ ಬಿಟ್ಟಿರ್ತೀವ. ನಮ್ಮ ನಿಮ್ಮಂತ ಮಾನವರು ಹೋಗ್ಬೇಕಾದ್ರ ಬಾಗಿಲಿ ಒಳಗ್ ಹೋಗ್ತೀವಿ. ಹಂಗ ನಿನ್ನ ಜೀವಾತ್ಮ ಈ ಶರೀರ ಅನ್ನುವಂತ ಮನಿ ಒಳಗ ಬಂದ ಕುಂಡ್ರಬೇಕಾದ್ರ ಬರ್ಬೇಕಾದ್ರೆ ಯಾವ ಬಾಗಿಲೇ ಬಂದ, ಹೋಗ್ಬೇಕಾದ್ರೆ ಯಾವ ಬಾಗಿಲೇ ಹೋದ. ಬರೋ ಬಾಗಿಲ ಹೆಸರೇನು, ಬಿಟ್ಟು ಹೋಗು ಬಾಗಿಲ ಹೆಸರೇನು? ಕುಬಿದ್ರ ಬಂದ್ ಹೇಳ. ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ. ಪಂಚ ಮಹಾಭೂತ ಶರೀರ ಹೆಣ್ಣ. ರೋಮ್ ತ್ವಚ ನಾಡಿ ಮಾಂಸದಾಸ್ತಿ. ಪಂಚ ಮಹಾಭೂತ ಶರೀರ ಮಹಾಭೂತ ಶರೀರ ಅಲ್ಲ ಹೆಣ್ಣ. ಪಂಚ ಮಹಾಭೂತ ಶರೀರ ಹೆಣ್ಣ. ರೋಮ್ ತ್ವಚ ನಾಡಿ ಮಾಂಸದಾಸ್ತಿ. ಪಂಚ ಮಹಾಭೂತ ಶರೀರ ಪಂಚ ಜ್ಞಾನೇಂದ್ರಿಯಗಳು ಎಲ್ಲ ಹೆಣ್ಣ. ಪಂಚ ಕರ್ಮೇಂದ್ರಿಯಗಳು ಸಹಿತ ಹೆಣ್ಣ. ಪಂಚ ಕರ್ಮೇಂದ್ರಿಯಗಳು ಸಹಿತ ಹೆಣ್ಣ. ಅಸ್ಥಿ ಮಾಂಸ ಐತ್ಯೋತ್ತಮ ಹೆಣ್ಣ. ರಕ್ತ ಮಾಂಸ ಐತ್ಯೋತ್ತಮ
ಹೆಣ್ಣ ರೋಮ್ ತ್ವಚೆ ನಾಡಿ ಮೌಸ ಆಸ್ತಿ ಹೆಣ್ಣ ಪಂಚ ಮಾಭೂತ ಶರೀರ ಎಲ್ಲ ಪಂಚ ಮಾಭೂತ ಶರೀರ ಎಲ್ಲ ಹೆಣ್ಣ ರೋಮ್ ತ್ವಚೆ ನಾಡಿ ಮೌಸ ಆಸ್ತಿ ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣ ಪಂಚ ಮಹಾಭೂತ ಶರೀರ ಹೆಣ್ಣ ನಾಡಿ ಆಸ್ತಿ ಹೆಣ್ಣ ಪಂಚ ಮಾಭೂತ ಶರೀರ ಹೆಣ್ಣ ಪಂಚ ಮಾಭೂತ ಶರೀರ ಹೆಣ್ಣ ತ್ವಚೆ ನಾಡಿ ಮೌಸ ಆಸ್ತಿ ದಪ್ಪ ತಾಳ ಸೂರ ಸಹಿತ ಶಬ್ದ ನುಡಿಯುವಂತ ನಾಲಿಗೆ ಹೆಣ್ಣ ಶಬ್ದ ನುಡಿಯುವಂತ ನಾಲಿಗೆ ಹೆಣ್ಣ ಹೊತ್ತ ಕೇಳುವ ಪೃಥ್ವಿ ಐತಿ ಹೆಣ್ಣ ಕುಂತ ಕೇಳುವ ಪ್ರತಿವೈದ್ಯ ಹೆಣ್ಣ ತ್ವಚೆ ನಾಡಿ ಮೌಸ ಆಸ್ತಿ ಹೆಣ್ಣ ಪಂಚ ಮಾಭೂತ ಶರೀರ ಪಂಚ ಮಾಭೂತ ಶರೀರ ಹೆಣ್ಣ ತ್ವಚೆ ನಾಡಿ ಮೌಸ ಆಸ್ತಿ ಹೆಣ್ಣ ಏನ್ ಹೇಳ್ತಾರ ತಮ್ಮ ಏನಂತವ ಶಬ್ದ ನುಡಿಯುವಂತ ನಾಲಿಗೆ ಹೆಣ್ಣ ಹೌದಲ್ಲ ನೋಡುವಂತ ದೃಷ್ಟಿ ಹೆಣ್ಣ ಇವು ಹೆಣ್ಣ ಶಬ್ದ ಕೇಳುವ ಕಿವಿಗಳ ಹೆಣ್ಣ ಕಿವಿಗಳ ಹೆಣ್ಣ ಇವು ಎಲ್ಲ ನೋಡ್ತಮ್ಮ ಪಂಚ ಹಾ. ಜ್ಞಾನೇಂದ್ರಿಯಗಳು ಹೌದು ಪಂಚ ಕರ್ಮೇಂದ್ರಿಯಗಳು ಹೌದು ಇವೆಲ್ಲ ಹೆಣ್ಣಿನ ಸ್ವರೂಪದವತ್ತ ಕವಿ ಮಾಡಿಟ್ಟಾರ ಹೌದು ಹೌದಲ್ಲ ಅದಕ್ಕ ಅದಕ್ಕೆ ರೀ ಜೀವಾತ್ಮನ ಬದ್ದಲ ಕೇಳತ್ತಿ ಅಂದ್ರ ಅದಕ್ಕ ನಿನಗೆ ಕೇಳಿಬಿಟ್ಟಿವಿ ಈಗ ಹೌದು ಹೌದ್ರಿ ಇದೇನೋ ಪದಕ್ಕೆ ಪದ ಆತ ಹಾ ಹಾ ಅವ್ರಿಗೊಂದು ಪ್ರಶ್ನೆ ಕೇಳ್ಬೇಕಾಗಿತ್ತು ಏ ಕೇಳ್ರಲ್ಲ ನಮಗೂ ಕೇಳ್ಯಾರಂದ್ರ ನಾವು ನಮಗೊಂದು 10 ಕೇಳ್ಯಾರಂದ್ರ ನಾವು 1 ಕೇಳೋಣ ಏ ಒಂದ್ರೆ ಇಡ್ರಿ ತಲೆ ಮೇಲೆ ಅವಂಗ ಹೌದು ನಮಗ ನೀನು 10 ಕೇಳಿ ಅಂದ್ರೆ ನಾವು 1 ಕೇಳಬೇಕು ಏ ಕೇಳ್ರಲ್ಲ ಏನು ಕೇಳಬೇಕಾಗೈತಿ ಅಂದ್ರೆ ಏನಂತವ ಭೀಮಗ ಹಾ ಹಾ ಸ್ವಾಭಾವಿಕ ಎಲ್ಲರೂ ಹೇಳ್ತಾರ ಸಂಧಿಗೆ ಸಾವಿರಾನಿ ಬಲವುಳ್ಳ ಭೀಮ ಹೌದು ಹೌದು ಹೇಳ್ತಾರಲ್ಲ ಹೌದು ಸಂಧಿಗೆ ಹಾ. ಸಾವಿರಾನಿ ಬಲವುಳ್ಳ ಭೀಮ ಅಂತ ಹೇಳ್ತಾರಂದ್ರೆ ಹೇಳ್ತಾರಿ ಇವಂಗೇನು ಹುಟ್ಟ ಸಂಧಿಗೆ ಸಾವಿರಾನಿ ಬಲ ಇತ್ತು ಹಾ ಏನು ನಡಬಾರಕ ಬಂದೈತಿ ವಿಷಯ ಕೇಳುದು ಹೌದಲ್ಲ ಸಂಧಿಗೆ ಸಾವಿರಾನಿ ಬಲ ಇವಂಗ ಬರ್ಬೇಕಾದ್ರೆ ಹಾ ಆ ಬಲ ಬರುವಂತದ ಆಶೀರ್ವಾದ ಇವಂಗ ಕೊಟ್ಟವ್ರು ಯಾರ ಕೊಟ್ಟವ್ರ ಹೆಸರು ಏನ ಹೌದು 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 ವಿಷಯ ಕೇಳುದು ಹೌದು ಬಿಡುಗಡೆ ಆಗ್ಬೇಕಾ ಇದು ಏ ಆಗಬೇಕಲ್ಲ ಈಗ ನೀ ನಾನು ಎಲ್ಲ ಹೇಳಿಕ ಬಿಟ್ಟು ಇದ್ರೆ ಬಿಡುಗಡೆ ಆಗಬೇಕು ಏ ಮಾಡಬೇಕ ಸಂಧಿಗೆ ಸಾವಿರಾನಿ ಬಲವುಳ್ಳ ಭೀಮಗ ತಾಕತ್ ಬರುವಂತದ್ದು ಹಾ ಆಶೀರ್ವಾದ ಕೊಟ್ಟವ್ರು ಯಾರ ಯಾರು ಕೊಟ್ಟವ್ರ ಹೆಸರು ಏನ ಹೌದು ಹೌದ್ರಲ್ಲ ಕೊಟ್ಟು ಬಿಡ್ರಿ ಸಂದ ಹೋಗ್ಲಿ ಏ ಕೊಡೋಲ್ಲ ಈಗ ಮಹಾರಾಷ್ಟ್ರಕ್ಕ ಮಂಗಳೂರ ಹೆಣ್ಣ ಮಹಾರಾಷ್ಟ್ರಕ್ಕ ಮಂಗಳೂರ ಹೆಣ್ಣ ಮೋಹನ ದಾಸರ ಕವಿತಾ ಎಲ್ಲ ಹೆಣ್ಣ ಮೋಹನ ದಾಸರ ಕವಿತಾ ಎಲ್ಲ ಹೆಣ್ಣ ಮಹಾನ್ ಶಕ್ತಿ ಅವತಾರ ತಾರೈತೆ ಹೆಣ್ಣ ಮಹಾನ್ ಶಕ್ತಿ ಅವತಾರೈತೆ ಹೆಣ್ಣ ರೋಮ್ ತ್ವಚೆ ನಾಡಿ ಮೌಸ ಆಸ್ತಿ ಹೆಣ್ಣ ಪಂಚ ಮಾಭೂತ ಶರೀರ ಪಂಚ ಮಾಭೂತ ಶರೀರ ಹೆಣ್ಣ ರೋಮ್ ತ್ವಚೆ ನಾಡಿ ಮೌಸ ಆಸ್ತಿ ಪಂಚ ಮಹಾಭೂತ ಶರೀರ ಪಂಚ ಮಾಭೂತ ಶರೀರ ಹೆಣ್ಣ ತ್ವಚೆ ನಾಡಿ ಮೌಸ ಆಸ್ತಿ ಹೆಣ್ಣ ರೋಮ್ ತ್ವಚೆ ನಾಡಿ ಮೌಸ
ಮೋಸ ಆಸೆ ಹೆಣ್ಣ